ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸಂಸತ್ನ ಹೊರಗಡೆ ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ಸಂಸದರು. ಸಿಜೆಪಿ ಪ್ರತಿಭಟನೆ ಬಗ್ಗೆ ಚರ್ಚಿಸುವಂತೆ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒತ್ತಾಯಿಸಿದ್ರು. ಆದರೆ ಚರ್ಚೆಗೆ ಆಹ್ವಾನ ನೀಡಿದ್ರು ಕೂಡ ಈಗ ರಾಹುಲ್ ಗಾಂಧಿ ಬರ್ತಾ ಇಲ್ಲ ಅಂತ ಆರೋಪ ಮಾಡಿ ಸಂಸತ್ ಅಧಿವೇಶನ ಸುಗಮವಾಗಿ ನಡೆಯೋದಕ್ಕೆ ಬಿಡ್ತಾ ಇಲ್ಲ ರಾಹುಲ್ ಗಾಂಧಿಯವರು ಅಂತ ಆಕ್ರೋಶ ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದರು ಈ ರೀತಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಬಿಜೆಪಿ ಸಂಸದರು ರಾಹುಲ್ ಗಾಂಧಿ ವಿರುದ್ಧ ಸಂಸತ್ನ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇರೋದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ಆಯಿತು, ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಸಿಜೆಪಿ ಅದರ ನೇತೃತ್ವ ವಹಿಸಿಕೊಂಡಿತ್ತು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಆದರೆ ಈಗ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರು ಕೂಡ ರಾಹುಲ್ ಗಾಂಧಿ ಬರ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಗರ ಆರೋಪ. ಆ ಮೂಲಕ ಸುಗಮವಾಗಿ ಅಧಿವೇಶನ ನಡೆಸೋದಕ್ಕೆ, ಸಂಸತ್ ಕಲಾಪಗಳನ್ನು ನಡೆಸೋದಕ್ಕೆ ರಾಹುಲ್ ಗಾಂಧಿ ಬಿಡ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಸಂಸದರು ಆರೋಪಿಸಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಸಂಸತ್ನ ಮುಂಭಾಗದಲ್ಲಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಗೆ ಪ್ರಶ್ನಿಸಿದ್ದಾರೆ. ಸಂಸತ್ ಹೊರಗೆ ಬಿಜೆಪಿ ಸಂಸದರು ಪ್ರಿಯಾಂಕಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಜಾರ್ಖಂಡ್ ಪ್ರತಿಭಟನೆಗೆ ಯಾಕೆ ಹೋಗಿಲ್ಲ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರನ್ನು ಕೂಡ ಬಿಜೆಪಿಯ ಸಂಸದರು ಪ್ರಶ್ನೆ ಮಾಡಿದ್ದಾರೆ. झारखंड जाइए, झारखंड जाइए, झारखंड क्यों नहीं गए, झारखंड क्यों नहीं गए? राहुल गांधी शर्म करो, शर्म करो, राहुल गांधी शर्म करो, शर्म करो, शर्म करो, झारखंड जाइए, झारखंड जाइए. ಈ ಪ್ರತಿಭಟನೆ ನಡಿಬೇಕಾದ್ರೇನೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟಿಸ್ತಾ ಇದ್ದಂತಹ ಬಿಜೆಪಿ ಸಂಸದರು ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಜಾರ್ಖಂಡಲ್ಲಿ ಪ್ರತಿಭಟನೆ ನಡೀತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಲಿಲ್ವಾ ನೀವು ಅಂತ. ಜಾರ್ಖಂಡ್ನಲ್ಲಿ ಕೂಡ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ನಡೀತಾ ಇದೆ. ನಿನ್ನೆ ಅದು ಹಿಂಸಾ ಸ್ವರೂಪಕ್ಕೂ ತಿರುಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದ್ ಕಡೆ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಬಿಜೆಪಿ ಸಂಸದರು, ಅದೇ ಟೈಮಲ್ಲಿ ಪ್ರಿಯಾಂಕಾ ಬರ್ತಾರೆ, ಅವರನ್ನು ಕೂಡ ಪ್ರಶ್ನಿಸಿದ್ರು. ಸಿಜೆಪಿ ಪ್ರತಿಭಟನೆ ವಿಚಾರ ಜೊತೆಗೆ ಜಾರ್ಖಂಡ್ನ ಪ್ರೊಟೆಸ್ಟ್, ಎರಡು ವಿಚಾರಗಳು ಈಗ ಬಿಜೆಪಿಗೆ ಅಸ್ತ್ರ ಆಗಿದೆಯಾ ಅಂತ. ಹೌದು ವಿಜಯ್, ಬಹುಮುಖ್ಯವಾಗಿ ಸಂಸತ್ ಆವರಣದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಹಾಗೂ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇಷ್ಟು ದಿವಸಗಳ ಕಾಲ ವಿರೋಧ ಪಕ್ಷದ ನಾಯಕರುಗಳು ಸದಸ್ಯರುಗಳು ಪ್ರತಿಭಟನೆಯನ್ನ ಮಾಡಿದ್ರು. ಅದು ಕೂಡ ಏನು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ಆಗಿರ್ಬೋದು, ಪೊಲೀಸರು ಮಾಡಿದಂತಹ ದಾಳಿ ಆಗಿರ್ಬೋದು, ಈ ದಾಳಿಯ ಬಗ್ಗೆ ಅಮಿತ್ ಶಾ ಅವರು ಸಂಸತ್ನಲ್ಲಿ ಬಂದು ಉತ್ತರಿಸಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದು ವಿರೋಧ ಪಕ್ಷಗಳು ಇಷ್ಟು ದಿವಸಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ವಿರೋಧ ಪಕ್ಷಗಳು ಇದೇ ಪಟ್ಟನ್ನು ಹಿಡಿದಿರುವಂತದ್ದು. ಅಮಿತ್ ಶಾ ಅವರು ಸದನಕ್ಕೆ ಬಂದು ಉತ್ತರವನ್ನು ಕೊಡಬೇಕು ಗೃಹ ಸಚಿವರಾಗಿ ಅಂತ. ಆದ್ರೆ ಇವತ್ತು ಆಡಳಿತ ಪಕ್ಷದ ಎನ್ಡಿಎ ಸಂಸದರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿರೋಧ ಪಕ್ಷಗಳ ಧೋರಣೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ಒಂದ್ ಕಡೆ ಜಾರ್ಖಂಡ್ ನಲ್ಲಿ, ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಜಾರ್ಖಂಡ್ ನಲ್ಲಿದೆ, ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲಿಯೂ ವಿದ್ಯಾರ್ಥಿಗಳು ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಪ್ರಹಾರವನ್ನ ಮಾಡಿದ್ದಾರೆ, ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ, ಜಲಪಿರಂಗಿಗಳನ್ನ
ಬಳಕೆಯನ್ನ ಮಾಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಜಂತರ್ ಮಂತರ್ನಲ್ಲಿ ಆದಂತಹ ಘಟನೆಯೇ ಅಲ್ಲಿಯೂ ಕೂಡ ಜಾರ್ಖಂಡ್ನ ರಾಂಚಿಯಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಮೇಲೆ ಆಗಿದೆ. ಇದಕ್ಕೆ ಏನ್ ನೀವು ಉತ್ತರವನ್ನ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ NDA ಸಂಸದರು ಮಾಡ್ತಾ ಇರುವಂತಹದ್ದು. ಯಾವಾಗ NDA ಸಂಸದರು ಏನು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ರು, ಅದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಂಸತ್ ಭವನಕ್ಕೆ ಎಂಟ್ರಿ ಆಗೋದಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನಿಮಗೆ ಯಾಕೆ ಜಾರ್ಖಂಡ್ ಕಾಣ್ತಿಲ್ವಾ? ರಾಂಚಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪ್ರತಿಭಟನೆ ನಿಮಗೆ ಕಾಣ್ತಿಲ್ವಾ? ಇದರ ಬಗ್ಗೆ ನಿಮ್ಮ ನಿಲುವೇನು ಅನ್ನುವಂತಹದನ್ನ ಬಿಜೆಪಿಯ ಸಂಸದರು ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಏನನ್ನು ಕೂಡ ಉತ್ತರಿಸದೆ ಹೋಗ್ತಾರೆ. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಸ್ಪಷ್ಟಪಡಿಸ್ತಾರೆ, ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಎಲ್ಲೇ ಕೂಡ ದಾಳಿ ಆದ್ರೂ ಕೂಡ ಅದನ್ನ ನಾನು ಖಂಡಿಸ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಶಾಂತಿಯುತವಾಗಿ ರಾಂಚಿಯಲ್ಲಿ ಏನು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿದ್ರು, ಅವರ ಮೇಲೆ ದಾಳಿ ಆಗಿರೋದನ್ನ ರಾಹುಲ್ ಗಾಂಧಿ ಖಂಡಿಸಿದ್ದಾರೆ. ಮತ್ತೆ ತಮ್ಮದೇ ಮೈತ್ರಿಕೂಟದ ಸರ್ಕಾರ ಇದ್ರೂ ಕೂಡ ಅದನ್ನ ನಾನು ವಿರೋಧ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಹೇಳಿರುವಂತಹದ್ದು. ಇವತ್ತು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಮಾಡೋದಕ್ಕಿಂತಲೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಸಂಸದರ ಸಭೆ ಕರೆಯಲಾಯಿತು. NDA ಸಂಸದರ ಸಭೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾರ್ಖಂಡ್ ನಲ್ಲಿ ಏನು ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಈ ವಿಷಯವನ್ನೇ ಸಂಸತ್ನಲ್ಲಿ ಪ್ರಸ್ತಾಪವನ್ನ ಮಾಡಬೇಕು ಅನ್ನುವಂತಹದ್ದು ಹೇಳಿರುವಂತದ್ದು. ಜೊತೆಗೆ ಅಮಿತ್ ಶಾ ಅವರ ವಿರುದ್ಧ ಏನು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಕೌಂಟರ್ ಆಗಿ ಕೂಡ ನೀವು ಪ್ರತಿಭಟನೆಯನ್ನ ಮಾಡಬೇಕು, ಸರ್ಕಾರವನ್ನು ಸಮರ್ಥಿಸಿಕೊಳ್ಬೇಕು ಅನ್ನುವಂತಹ ಸೂಚನೆಗಳನ್ನ NDA ಸಂಸದರ ಸಭೆಯಲ್ಲಿ ಕೊಟ್ಟಿರುವಂತಹದ್ದು. ಇದು ಮತ್ತೆ ರಾಹುಲ್ ಗಾಂಧಿ ಅವರೇನು ಹೆಚ್ಚು ಆರೋಪವನ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರ ಮೇಲೆ, ಅಮಿತ್ ಶಾ ಅವರ ಮೇಲೆ ಮಾಡ್ತಿರ್ತಕ್ಕಂಥ ಆರೋಪ ಏನಿದೆ, ಇದಕ್ಕೆ ಕೌಂಟರ್ ಆಗಿ NDA ಸಂಸದರು ಕೂಡ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು ಜೋರ್ ದನಿಯಲ್ಲಿ ಮಾತಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೂಡ ಇವತ್ತು NDA ಸಂಸದರ ಸಭೆಯಲ್ಲಿ ಕೊಟ್ಟಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್.